ಬೆನ್ನು ಕೊಟ್ಟದ್ದು ಅದೇ ನಾನು ಮಾಡಿದ ತಪ್ಪು. ಇವನಿಗೆ ಕಪ್ಪು ಬತ್ತಲೇ ಕಪ್ಪು ಮೊಡಕೆಯಲ್ಲಿದ್ದ ಬೆಣ್ಣೆ ಇವನ ಕಣ್ಣಿಗೆ ಕಾಣಿಸ್ತದೆ. ಯಾಕೆ? ಇವನ ಕಣ್ಣು ಸೂಕ್ಷ್ಮ. ಅದೇ ಗೋಪಿಕೆಯ ದೊಣ್ಣೆ ತಗೊಂಡು ಬಂದ್ರೆ ಇವ ಕಾಣಿಸುವುದಿಲ್ಲ. ಯಾಕೆ? ಇವ ಕಪ್ಪು, ಅವರಿಗೆ ಕಾಣಿಸುವುದು ಯಾರು? ಈ ಬಿಳಿಯ ಬಲರಾಮ. ಹಾಗಾಗಿ ಬಿಟ್ಟು ತಿನ್ನೋದು ನಾನು. ಹಾಗಾಗಿ ಲೋಕದಲ್ಲಿ ಒಂದು ಮಾತೇ ಬಂದು ಹೋಯ್ತಲ್ಲ ಸ್ವಾಮಿ, ಕೃಷ್ಣನ ಬಾಯಿಗೆ ಬೆಣ್ಣೆ, ಬಲರಾಮನ ಬೆಣ್ಣಿಗೆ ದೊಣ್ಣೆ ಅಂತ. ಮತ್ತೆ ಅಷ್ಟೇಯ, ದೊಡ್ಡವನಾದ ಬೆಣ್ಣೆ ಕದಿಯುವುದು ಬಿಟ್ಟ, ಹೆಣ್ಣು ಕದಿಲಿಕ್ಕೆ ಆರಂಭಿಸಿದ. ಅಷ್ಟೇ ನಾನು ಮಾಡಿದ ತಪ್ಪು. ನೀನು ಏನಂತ ಭಾವಿಸಿದ್ಯಾನ? ಕೊಲೆ ಮಾಡುವಷ್ಟು ಅಷ್ಟರ ಮಟ್ಟಿಗೆ ಹೋದ್ಯಾ? ಮಾತಾಡೋದು ಬೇಡ. ಕೊಡು 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 ಕೊಡು, ಮಣಿ ಕೊಡು. ನಿಮ್ಗೆ ಸತ್ರಾಜಿತ ಗೊತ್ತಲ್ವೇನು? ನೋಡಿ 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 ಸ್ವಾಮಿ, ನೋಡಿ ಸ್ವಾಮಿ, ಇವನಿಗೆ ಸತ್ರಾಜಿತ ಗೊತ್ತಿಲ್ಲ, ಆದ್ರೆ ಸತ್ಯಭಾವನೆ ಗೊತ್ತುಂಟು. ಹಾ ಹಾ, ನಿನ್ನ ತಮ್ಮನ ಮಾತೆಲ್ಲ ಬೇಡ. ಕೊಡು ಮಣಿ ಕೊಡು. ಆ ಸತ್ರಾಜಿತ ಅವನ ಹತ್ರ ಇನ್ನೊಂದು ಮಣಿ ಕೇಳಿದ್ಯಾನ? ಬಿಡುವವನ ನೀವು. ನಿನ್ನ ಕಣ್ಣಿಗೆ ಏನಾದ್ರೂ ಬಿಟ್ರೆ ಅದನ್ನು ಯಾವ ತರ ಬೇಕಾದ್ರೂ ಮಾಡಿ ಪಡಿಬೇಕು. ಹಾಗಾಗಿ ಏನು ಮಾತು ಜಾಸ್ತಿ ಬೇಡ, ಸಮಯ ಇಲ್ಲ ಇಲ್ಲಿ. ಬೇಗ ಮಣಿ ಕೊಡು. ಅಲ್ಲಿ ಆ ಸತ್ರಾಜಿತನ ತಮ್ಮ ಪ್ರಸೇನ ಕಾಡಿಗೆ ಹೋದವ, ಸಮಂತಕ ಮಣಿಯನ್ನು ಧರಿಸಿ ಕಾಡಿಗೆ ಹೋದವ, ಮರಳಿಲ್ಲ. ನಾರದರು ಓಲಕ ಬಿಡುವಾಗ ಬಂದು ಹೇಳಿದಂತ ವಿಷಯ, ಆ ಸತ್ರಾಜಿತನ ತಮ್ಮನಾದ ಪ್ರಸೇನನನ್ನು ನೀನು ಕೊಂದು ಆ ಮಣಿಯನ್ನು ಅಪಹರಿಸಿದ್ಯಂತೆ. ಅದನ್ನು ಕೇಳಿ ನೀನು ಕೊಲೆ ಮಾಡುವಷ್ಟು ನೀನು ಮುಂದೆ ಹೋಗಿದ್ಯಲ್ಲ, ಅದನ್ನು ಕೇಳಿ ನನಗೆ ಇನ್ನು ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ನೀನು ಮರು ಮಾತಾಡದೆ ನನಗೆ ಮಣಿಯನ್ನು ಕೊಡುವ. ಯಾವ ಪ್ರಸೇನ, ಯಾವ ಮಣಿ? ಅಣ್ಣ, ನಾನು ಅರಿಯೆ. ನೀನು ಹೇಳ್ತಿ ನಾನು ನಂಬಬೇಕು ಅಲ್ಲ. ಚಾರ ಚೋರ ಸ್ವಗಳು
ಚಾರ ಅಣ್ಣ ಚೋರ ಅಣ್ಣ ನಾನ ಚಾರ ಚೋರ ನೀನೆ ನನ್ನನ್ನು ಹೇಳ್ತೀಯ ನಿನ್ನ ಕಪಟದ ಮಾತುಗಳನ್ನು ಕೇಳುವಷ್ಟು ನನ್ನಲ್ಲಿ ತಾಳ್ಮೆ ಇಲ್ಲ. ಇವ ಅದೊಂದು ಗಾದೆ ಇದೆ ಲೋಕದಲ್ಲಿ, ಕಳ್ಳನಿಗೆ ಸುಳ್ಳ ಸಾಕ್ಷಿ. ಇವ ಕಳ್ಳನೂ ಇವನೇ, ಸುಳ್ಳನೂ ಇವನೇ. ನಿನ್ನ ಯಾವ ಕಪಟದ ಮಾತುಗಳು ನಾನು ನಂಬುವುದಿಲ್ಲ. ನೀನು ಮಣಿಯನ್ನು ತಿಳಿಕೊಟ್ಟು ಅಣ್ಣ ಹಾ ಜನನಿ ಜನಕರ ಮೇಲೆ ಅಣ್ಣ ನೀನು ಏನು ಮಾತಾಡಿದ್ರು ನಾನು ನಂಬುವುದಿಲ್ಲ. ನೀನು ನಂಬುವುದಿಲ್ಲ. ಮಣಿಕೊಡು ಮಣಿಕೊಡು. ಅಣ್ಣ ಹಾ ಸೂರ್ಯ ಚಂದ್ರರ ಮೇಲೆ ಅಣ್ಣ ನನಗೆ ಈ ಮಣಿ ಬಗ್ಗೆ ಎಂತದೂ ಗೊತ್ತಿಲ್ಲ ಅಣ್ಣ. ಯಾವ ಸೂರ್ಯ ಚಂದ್ರರು? ಹಾ ಹುಟ್ಟಿದ ಸೂರ್ಯ ಚಂದ್ರನ ಅಲ್ಲ, ಉದಯಿಸುವ ಸೂರ್ಯನ ಅಥವಾ ಮುಳುಗುವ ಸೂರ್ಯ ಚಂದ್ರನ? ಇದು ಎರಡು ಆಗುದಿಲ್ಲ ನನಗೆ. ಎರಡನೇ ಆಗುದಿಲ್ಲ. ಎರಡನೇ ಆಗುದಿಲ್ಲ, ನಾಲ್ಕನೇ ಆಗುದಿಲ್ಲ, ಮತ್ತೆ ನನಗೆ 12ನೇ ಅಂತ ತಿಳಿದಿದ್ಯಲ್ಲ ನೀನು? ಆಗುದಿಲ್ಲ ಆಗುದಿಲ್ಲ, ನಾನು ನಿನ್ನ ನಂಬುದಿಲ್ಲ. ಅಣ್ಣ ಹಾ ನನ್ನ ಜನಿಸಿದ ತಂದೆ ತಾಯಿಯ ಮೇಲೆ ಅಣ್ಣ. ಅದು ನಿಮ್ಗೆ ಇಬ್ಬರು, ಹಾ ಹುಟ್ಟಿಸಿದವರು ಒಬ್ರು, ಸಾಕಿದವರು ಮತ್ತೊಬ್ರು. ಮತ್ತೆ ಇನ್ನು ಹೇಳಿದ್ದಾರೆ, ನಾನು ಹೇಳಿದ್ದು ದೇವಕ್ಕೆ ವಸುದೇವರ ಮೇಲೆ ನ್ಯಾಯ ಅಂತ. ಅದು ಆಗುದಿಲ್ಲ ಆಗುದಿಲ್ಲ, ನಾನು ನಂಬುವುದಿಲ್ಲ. ಎರಡೆರಡು ಆಗುದಿಲ್ಲ, ಹಾ ಒಂದೇ ಆಗ್ಬೇಕು. ನನ್ಗಿರೋದು ಒಂದೇ ಅಣ್ಣ ಅಲ್ವಾ ಅಣ್ಣ? ಓ ನಿನ್ನ ಪಾದದಾಣಿಗೂ ನನಗೆ ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ಕೃಷ್ಣ ಇರಲಿರಲು ವಂಚನೆ ನೀನು ಏನು ಎಂಬುದನ್ನು ನಾನು ಅರಿತಿದ್ದೇನೆ. ಹಾ ಆದರೆ ಹಾ ನಾವು ಅಧಿಕಾರದಲ್ಲಿರುವವರು, ಹೌದು. ನಮ್ಮ ಮೇಲೆ ಅಪವಾದ ಬಂದಾಗ ನಾವು ಅದನ್ನು ಪರಿಹರಿಸಿಕೊಳ್ಳದಿದ್ದಲ್ಲಿ ನಮ್ಮ ಲೋಕದ ಈ ಜನತೆಯೆಲ್ಲ ಅಡ್ಡದಾರಿ ಹಿಡಿದಾಗ. ಹಾಗಾಗಿ ನೀನು ಕೂಡಲೇ ಕಾಂತಾರಕ್ಕೆ ತೆರಳು. ಹಾ
ಪ್ರಸೇನಲ್ಲಿ ಏನಾಯಿತು, ಆ ಸಮಂತಕ ಮಣಿ ಏನಾಯಿತು ಅದನ್ನೆಲ್ಲ ತಿಳಿದುಕೊಂಡು ಆ ಸಮಂತಕ ಮಣಿಯನ್ನು ಪಡೆದು ಕೂಡಲೇ ನಾಡಿಗೆ ಬಂದು ಆ ಸತ್ರಾಜಿತನಿಗೆ ಒಪ್ಪಿಸು, ನಿನಗೆ ಮಂಗಳವಾಗಲೇ. ಹಾಗೇ ಆಗಲಿ ಅಣ್ಣ.